ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಇವತ್ತು ನಾವು 1500 ರೂಪೀಸ್ ನಲ್ಲಿ ಕೇರಳದ ಪಾಲಕ್ಕಾಡ್ಗೆ ಟ್ರಿಪ್ ಹೋಗ್ತಾ ಇದೀವಿ. ಸೊ ಅಲ್ಲಿ ಏನೇನಿದೆ ನೋಡೋಕೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಲೇಟ್ ಮಾಡದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. In Kerala, God's own country, ancient traditions thrive amid stunning natural beauty. ಫಸ್ಟ್ ನೀವು ಬೆಂಗಳೂರಿಂದ ಕೇರಳದ ಪಾಲಕ್ಕಾಡ್ಗೆ ಟ್ರೈನ್ ಬುಕ್ ಮಾಡ್ಕೋಬೇಕು. ಅಲ್ಲಿಗೆ ಡೈರೆಕ್ಟ್ ಟ್ರೈನೇ ಇದೆ. ಸೊ ನಾನು ನೈಟ್ 8 ಗಂಟೆಗೆ ಬೆಂಗಳೂರು ಬಿಟ್ಟು ಬೆಳಿಗ್ಗೆ ಅಲ್ಲಿರ್ತೀನಿ, ಮತ್ತೆ ಅಲ್ಲಿ ನೈಟ್ 10 ಗಂಟೆಗೆ ಬಿಟ್ಟು ಬೆಳಿಗ್ಗೆ ಇಲ್ಲಿರ್ತೀನಿ. ಈ ತರ ಮಾಡಿದ್ರೆ ತುಂಬಾ ಟೈಮ್ ಸೇವ್ ಆಗುತ್ತೆ, ಪ್ಲಸ್ ರೂಮ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ನ ರೆಸ್ಟ್ ಮಾಡ್ಬೇಕಿದ್ರೆ ಹೇಗೋ ಟ್ರೈನ್ ನಲ್ಲಿ ಸ್ಲೀಪರೇ ಬುಕ್ ಮಾಡಿರ್ತೀವಿ, ಅಲ್ಲೇ ಆರಾಮಾಗಿ ಮಲ್ಕೋಬಹುದು. ಟ್ರೈನ್ ಟಿಕೆಟ್ 600 ರೂಪಾಯಿ ಆಗುತ್ತೆ ಹೋಗಿ ಬರಕ್ಕೆ ಸೇರಿಸಿ. ಸ್ವಲ್ಪ ಬೇಗ ಬುಕ್ ಮಾಡಿದ್ರೆ ಬೆಸ್ಟ್. ಬೆಳಿಗ್ಗೆ ಕರೆಕ್ಟಾಗಿ 5 ಗಂಟೆಗೆ ಪಾಲಕ್ಕಾಡ್ನಲ್ಲಿದ್ದೆ. ಅಲ್ಲೇ ಸ್ವಲ್ಪ ರಿಫ್ರೆಶ್ ಆಗಿ ನೋಡಿದ್ರೆ ಇಷ್ಟು ಬೇಗ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಇನ್ನ ಬೆಳಗ್ಗೆ ಆಗಿಲ್ಲ, ಯಾವುದೇ ಅಂಗಡಿ ಕೂಡ ಓಪನ್ ಆಗಿರ್ಲಿಲ್ಲ, ಪ್ಲಸ್ ಎಲ್ಗೂ ಹೋಗೋಕ್ಕಾಗ್ತಿರ್ಲಿಲ್ಲ. ಆದ್ರೆ ಲಾಟ್ರಿ ಶಾಪ್ ಮಾತ್ರ ತೆಗ್ದಿತ್ತು. ಸೊ ನೋಡೋಣ ಅಂತ ಹೋದೆ. என்னன்னைக்குள்ள ரிசல்ட்டு அந்த ஒரு மாதத்துக்குள்ளே இந்த டிக்கெட்டை மாற்றணும். அது போன வருஷம் என்ன 24 அங்கே வந்தது ரிசல்ட்டு. கோடி இது இன்னும் இருக்கு கோடி. ಅಂಡ್ ಇಲ್ಲಿ ನೀವು ನೋಡ್ತಿರೋ ತರ ಟಿಕೆಟ್ ನ ತುಂಬಾ ಜನ ಸ್ಕ್ಯಾಮ್ ಮಾಡಬಹುದು. ಅದಕ್ಕೆ ಒಂದು ತಗೊಂಡಿದ್ದೀನಿ ನೋಡಿ. ಈ ತರ ಸೀಲ್ ಮತ್ತೆ ಪ್ರಿಂಟ್ ಇದ್ರೆ ಮಾತ್ರ ಇದು ರಿಯಲ್ ಅಂತ. ನೀವು ಕೇರಳಗೆ ಬಂದ್ರೆ ಇಲ್ಲಿ ತುಂಬಾ ಕಡೆ ಲಾಟರಿ ಟಿಕೆಟ್ ಸೆಲ್ ಮಾಡ್ತಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇದು ಇಲ್ಲಿಗಲ್, ಆದ್ರೆ ಇಲ್ಲಿ ನೀವು ತಗೋಬಹುದು. ಇದು ಕೇವಲ ಒಂದು ಲಕ್ ಟ್ರೈ ಮಾಡೋಣ ಅಂತ ತಗೊಂಡ್ರೆ ಓಕೆ, ಇದೇ ರೂಢಿ ಮಾಡ್ಕೋಬಾರ್ದು. ಸರಿ ಅಂತ ಸ್ಟೇಷನ್ ಇಂದ ಸ್ಟ್ರೈಟ್ ಬಂದ್ರೆ ಬಸ್ ಸ್ಟಾಪ್ ಇದೆ. ಇಲ್ಲಿಂದ ಮಲಂಪೂಜಾ ಇಲ್ಲ ಅಂದ್ರೆ ಪಾಲಕ್ಕಾಡ್ ಫೋರ್ಟ್ಗೆ ಹೋಗ್ಬೋದು. ಸೊ ಫಸ್ಟ್ ಪಾಲಕ್ಕಾಡ್ ಫೋರ್ಟ್ಗೆ ಹೋಗೋಣ ಅಂತ ಬಸ್ ಹತ್ಕೊಂಡು 15 ರೂಪಾಯಿ ಕೊಟ್ರೆ ಇಲ್ಲಿಗೆ ಬಿಡ್ತಾರೆ. ಬೆಳಿಗ್ಗೆ ಬೇಗ ಬಂದಿದ್ದೀನಿ, ಮತ್ತೆ ನೈಟ್ 10 ಗಂಟೆಗೆ ರಿಟರ್ನ್ ಟ್ರೈನ್ ಇರೋದ್ರಿಂದ ನನಗೆ ತುಂಬಾ ಟೈಮ್ ಇದೆ. ಸೊ ಇಷ್ಟು ಟೈಮ್ ನಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಪಾಲಕ್ಕಾಡ್ನಲ್ಲಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಿಮ್ಗೆ ನನ್ನ ಎಲ್ಲೇ ಹೋದ್ರೂ ಭಾಷೆ ಗೊತ್ತಾಗಿಲ್ಲ ಅಂದ್ರೆ ಸಿಂಪಲ್ ಆಗಿ ಗೂಗಲ್ ಲೆನ್ಸ್ ನಲ್ಲಿ ಟ್ರಾನ್ಸ್ಲೇಟರ್ ನ ಓಪನ್ ಮಾಡಿ ನಿಮ್ಮ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಿ ಕ್ಯಾಮ್ರಾನ ಅಲ್ಲಿಟ್ರೆ ಸಾಕು, ಅದು ಟ್ರಾನ್ಸ್ಲೇಟ್ ಮಾಡುತ್ತೆ. ಸೊ ಅವಾಗ ನಿಮ್ಗೆ ಎಲ್ಲಿ ಹೋದ್ರೂ ಈಸಿ ಆಗುತ್ತೆ. ಕರೆಕ್ಟ್ ಆಗಿ 7 ಗಂಟೆಗೆ ನಾನು ಪಾಲಕ್ಕಾಡ್ ಫೋರ್ಟ್ ಹತ್ರ ಬಂದೆ. ಇಲ್ಲಿನ ಓಪನ್ ಆಗದಿರೋ ಕಾರಣ ಅಲ್ಲೇ ಸುತ್ತಮುತ್ತ ಎಲ್ಲ ಓಡಾಡ್ತಾ ಇದ್ದೆ. ಮತ್ತೆ ಇಲ್ಲಿಗೆ ತುಂಬಾ ಜನ ವಾಕಿಂಗ್ ಮಾಡೋಕೆ ಬರ್ತಾರನ್ಸುತ್ತೆ. ಈ ಕೋಟೆ ಹೊರಗಿಂದ ಹೇಗಿದೆ ನೋಡಿ. ಹೊರಗೆಲ್ಲ ಓಡಾಡ್ಕೊಂಡು ಬಂದ್ಮೇಲೆ 8 ಗಂಟೆಗೆ ಫೋರ್ಟ್ ಓಪನ್ ಮಾಡಿದ್ರು. ಎಂಟ್ರಿ ಟಿಕೆಟ್ ಒಬ್ಬರಿಗೆ 25 ರೂಪಾಯಿ. ಈ ಫೋರ್ಟ್ ಒಳಗಂತೂ ತುಂಬಾ ಚೆನ್ನಾಗಿ ಮತ್ತೆ ದೊಡ್ಡದಾಗಿದೆ. ಇದನ್ನ ಹೈದರ್ ಅಲಿ ಅವರು ಕಟ್ಸಿರೋದು ಅಂತ ಹೇಳ್ತಾರೆ. ಮತ್ತೆ ಡೆಲ್ಲಿನಲ್ಲಿರೋ ರೆಡ್ ಫೋರ್ಟ್ಗೂ ಏನೋ ಕಮ್ಮಿ ಇಲ್ಲ, ಅಷ್ಟು ಪ್ರೊಟೆಕ್ಷನ್ ಕೊಡೋ ತರ ಕಟ್ಟಿದ್ದಾರೆ. ವಿತಿನ್ 1 ಅವರ್ನಲ್ಲೇ ಫೋರ್ಟ್ನೆಲ್ಲ ನೋಡ್ಬಿಟ್ಟೆ. ನೀವೇ ನನ್ನ ಪಾಲಕ್ಕಾಡ್ಗೆ ಬಂದ್ರೆ ಇಲ್ಲಿಗೆ ಬರೋದು ಮಾತ್ರ ಮಿಸ್ ಮಾಡ್ಬೇಡಿ.
ಫೋರ್ಟ್ನ ರೈಟ್ ಸೈಡ್ನಲ್ಲೇ ನಿಮಗೆ ಬಸ್ ಸ್ಟಾಪ್ ಇದೆ. ಇಲ್ಲಿಂದ 30 ರೂಪಾಯಿ ಕೊಟ್ರೆ ಮಲಂಪುಜಾ ಡ್ಯಾಮ್ಗೆ ಬಿಡ್ತಾರೆ. ಈ ತರ ಒಂದು ಕಿಟಕಿ ಸೀಟ್ ಇಟ್ಕೊಂಡ್ಬಿಟ್ರೆ ಸಾಕು, ಒಳ್ಳೆ ವ್ಯೂ ನೋಡ್ಕೊಂಡು ಹೋಗ್ಬೋದು. ಫೈನಲಿ ಮಲಂಪುಜಾ ಡ್ಯಾಮ್ ಹತ್ರ ಬಂದ್ವಿ. ಇಲ್ಲಿಂದ ಮತ್ತೆ ರಿಟರ್ನ್ ಬಸ್ಸು ಅಲ್ಲೇ ಸಿಗುತ್ತೆ. ಬಸ್ಗೆ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಇಲ್ಲಿ ನೋಡಿದ್ರೆ ಯಾರೋ ಜನನೇ ಇಲ್ಲ. ಸೊ ಫಸ್ಟ್ ಏನಾನ ತಿನ್ನೋಣ ಅಂತ ಒಂದು ಒಳ್ಳೆ ಹೋಟ್ಲಿನಲ್ಲಿ ಪರೋಟ ಮತ್ತೆ ಚಿಕನ್ನ ತಗೊಂಡೆ. ಟೇಸ್ಟ್ ಅಂತೂ ಸೂಪರ್ ಇತ್ತು. ನೀವು ಕೂಡ ಟ್ರೈ ಮಾಡಬೇಕು, ನೀವು ನಾನ್ ವೆಜ್ ತಿನ್ನೋರಾಗಿದ್ರೆ. ಈ ರೋಪ್ನಲ್ಲಿ ಹೋಗಬೇಕು ಅಂದ್ರೆ ಒಬ್ಬರಿಗೆ 70 ರೂಪೀಸ್ ಆಗುತ್ತೆ. ಇವಾಗ ಇದು ಖಾಲಿನೇ ಹೋಗ್ತಿದೆ, ಯಾಕಂದ್ರೆ ಇಲ್ಲಿ ಯಾರೋ ಜನನೇ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಫೈನಲಿ ಮಲಂಪುಜಾ ಡ್ಯಾಮ್ ಹತ್ರ ಬಂದ್ವಿ. ಇಲ್ಲಿಗೆ ಒಳಗೆ ಹೋಗೋಕೆ ಎಂಟ್ರಿ ಫೀಸು 30 ರೂಪಾಯಿ. ಒಳಗೆ ಬಂದು ನೋಡಿದ್ರೆ ಎಲ್ಲ ಚೆನ್ನಾಗಿತ್ತು. ದೊಡ್ಡ ದೊಡ್ಡ ಬೆಟ್ಟ, ನೀಟ್ ಜಾಗ. ಆದ್ರೆ ಡ್ಯಾಮ್ನಲ್ಲಿ ನೀರೇ ಇರಲಿಲ್ಲ, ಎಲ್ಲ ಕಡಿಮೆ ಆಗೋಗಿದೆ. ಮೇ ಬಿ ನೀರ್ನ ಬಿಟ್ಟಿದ್ದಾರೇನೋ ಅಂತ ಅನ್ಕೊಂಡು ಹತ್ರ ಹೋಗಿ ನೋಡೋಣ ಅಂತ ಹೋದೆ. ಅಲ್ಲಿ ಕಾಣ್ತಿರುವಂತ ಯಕ್ಷಿ ಸ್ಟ್ಯಾಚು ಹತ್ರ ಹೋಗೋಣ ಅಂತ ಅನ್ಕೊಂಡೆ. ನೋಡಿದ್ರೆ ಅಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತವ್ರ ಅನ್ಸುತ್ತೆ, ಯಾರನ್ನೂ ಬಿಡ್ತಾ ಇರ್ಲಿಲ್ಲ. ಮೇ ಬಿ ಇದಕ್ಕೇನೇನೋ, ಇಲ್ಲ ಬಿಸಿಲು ಬೇರೆ ಜಾಸ್ತಿ ಇದೆ, ಅದಕ್ಕೆ ಯಾರೋ ಜನನೇ ಕಾಣ್ತಾ ಇಲ್ಲ. ಇದಾದ್ಮೇಲೆ ಇನ್ನ ಕೊಂಜಿಕೊಡೆ, ದೋಣಿ ಮತ್ತೆ ಇನ್ನೊಂದು ಬೆಟ್ಟ ಇತ್ತು. ಅದನ್ನೆಲ್ಲ ನೋಡೋಣ ಅಂತ ಅನ್ಕೊಂಡೆ. ಇನ್ನ ಟೈಮ್ ಬೇರೆ 12 ಗಂಟೆ ಆಗಿತ್ತು. ಆದ್ರೆ ನನ್ನ ಬ್ಯಾಡ್ ಲಕ್, ಫೋನ್ನಲ್ಲಿ ಚಾರ್ಜ್ ಇರ್ಲಿಲ್ಲ, ಪ್ಲಸ್ ಪವರ್ ಬ್ಯಾಂಕ್ ಬೇರೆ ಹಾಳಾಗೋಯ್ತು. ಮತ್ತೆ ಅಲ್ಲೆಲ್ಲೂ ಚಾರ್ಜ್ ಹಾಕೊಳಕ್ಕೆ ಜಾಗ ಇರಲಿಲ್ಲ. ಅದಕ್ಕೆ ಬೇಗ ಬಸ್ ಹಿಡ್ಕೊಂಡು ಸ್ಟೇಷನ್ ಹತ್ರ ಬಂದ್ಬಿಟ್ಟೆ. ಇಲ್ಲೇ ರೂಮ್ ತಗೊಂಡು ರಾತ್ರಿವರೆಗೂ ಇಲ್ಲೇ ಇರ್ಬೇಕಾಗಿ ಬಂತು. ಸ್ಟೇಷನ್ ಅಲ್ಲೇ ಇಷ್ಟು ಕಡಿಮೆ ಬೆಲೆಗೆ ಒಳ್ಳೆ ರೂಮ್ ಸಿಗುತ್ತೆ ಅಂತ ನನಗೆ ಇವಾಗ್ಲೇ ಗೊತ್ತಾಗಿತ್ತು. ಇಲ್ಲಿ ನೀವು ನೋಡ್ಬೋದು ಪ್ರೈಸಸ್ ಎಲ್ಲ ಹೇಗಿದೆ ಅಂತ, ಮತ್ತೆ ರೂಮ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನು ತಗೊಂಡಿರೋದು ಡೋರ್ಮೆಟರಿ ರೂಮ್ ಆಗಿರೋದ್ರಿಂದ 300 ರೂಪಾಯಿಗೆ 6 ಅವರ್ ಕೊಟ್ಟರು. ಆ್ಯಂಡ್ ಒಳಗೆ ಹೇಗಿರುತ್ತೆ ಅಂತ ನೋಡಿ. ಹೇಗಿದ್ರು ಬಿಸಿಲಲ್ಲಿ ಓಡಾಡಿ ತುಂಬ ಸುಸ್ತಾಗಿತ್ತು. ಅದಕ್ಕೆ ಒಂದು 2 ಅವರ್ಸ್ ಮಲ್ಕೊಂಡು ಆಮೇಲೆ ಅಲ್ಲೇ ಸ್ನಾನ ಮಾಡಿ ರಿಫ್ರೆಶ್ ಆದೆ. ಫೈನಲಿ ನೈಟ್ ಡಿನ್ನರ್ ಮಾಡಿಕೊಂಡು ಟ್ರೈನ್ ಹತ್ತುವಂಥ ಸಮಯ ಬಂತು. ನೀವಂತೂ ನೈಟ್ ಹೊತ್ತು ಈ ಫ್ರೈಡ್ ರೈಸು ಪರೋಟಾಗಿಂತ ರೈಸ್ ಐಟಮ್ ಏನಾನ ತಿಂದರೆ ಚೆನ್ನಾಗಿರುತ್ತೆ. ಕರೆಕ್ಟಾಗಿ 10 ಗಂಟೆಗೆ ನಮ್ಮ ಟ್ರೈನ್ ಬಂತು. ಹತ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡೆ. ಬೆಳಿಗ್ಗೆ 8 ಗಂಟೆಗೆ ಬೆಂಗಳೂರಿನಲ್ಲಿದ್ದೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಬೇರೆ ಯಾವ ಊರಿಗೆ ಹೋಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.